ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಅವರ್ ಪ್ರಿನ್ಸಸ್ ಯಶ್ವಿಸ್ ಚಾನಲ್. ನಾನು ಒಂದು ಲಾಸ್ಟ್ ವೀಡಿಯೋನ ಅಪ್ಲೋಡ್ ಮಾಡಿದ್ದೆ. ಸೊ ಅದರಲ್ಲಿ ಹೇಳಿದ್ದೆ ಕೂಡ ನಾವು ಔಟಿಂಗ್ ಹೋಗ್ತಾ ಇದ್ದೀವಿ ಅಂತ. ಸೊ ನೋಡಿ, ನಮ್ಮ ಮಕ್ಕಳ ಸೈನ್ಯನ ಕರ್ಕೊಂಡು ಎಲ್ಲೋ ಹೋಗ್ತಾ ಇದ್ದೀವಿ ಅಂತ. ನಾವು ಸ್ಯಾಟರ್ಡೇ ಇದು ಆ್ಯಕ್ಚುಲಿ ವಿಡಿಯೋ ಮಾಡಿರೋದು. ನಾವು ನಮ್ಮ ಪುಟಾಣಿ ಮತ್ತು ನಮ್ಮ ಹಸ್ಬೆಂಡ್ನ ಇಬ್ಬರು ಫ್ರೆಂಡ್ಸ್ ಅವ್ರ ಫ್ಯಾಮಿಲಿ ಜೊತೆಗೆ ಔಟಿಂಗ್ ಹೋಗ್ತಾ ಇದ್ವಿ. ಸೊ ಇಲ್ಲಿ ಅವ್ರ ಮಕ್ಕಳು ಕೂಡ ಬಂದಿರೋ. ನಮ್ಮ ಪುಟಾಣಿ ನೋಡಿ ಎಷ್ಟು ಚೆನ್ನಾಗಿ ಹಗ್ ಮಾಡ್ತಾ ಇದ್ದಾಳೆ. ಅವರ ಕೈ ಹಿಡ್ಕೊಂಡು ಎಷ್ಟು ಚೆನ್ನಾಗಿ ವಾಕ್ ಮಾಡ್ತಾಯಿದ್ರು ಎಲ್ಲರೂ ಪುಟಾಣಿ ಮಕ್ಕಳು. ಸೊ ಇದೆಲ್ಲ ಕರ್ಕೊಂಡು ನಾವು ಹೊರಟಿದ್ದೆಲ್ಲಪ್ಪ ಅಂದರೆ ಬನ್ನೇರುಘಟ್ಟ ಬಯಾಲಜಿಕಲ್ ಪಾರ್ಕಿಗೆ. ಸೊ ಅಲ್ಲಿ ಝೂ ಆ್ಯಂಡ್ ಸಫಾರಿ. ಸೊ ಇಲ್ಲಿ ನೀವು ಝೂ ಆ್ಯಂಡ್ ಸಫಾರಿ ಎರಡೂ ಸೇರಿ ನಿಮಗೆ 450 ಪರ್ ಹೆಡ್ ಇರುತ್ತೆ. ಆ್ಯಂಡ್ ಸಫಾರಿಯಲ್ಲಿ ನೀವು ಬಸ್ನ ತೊಗೊಳ್ಬೋದು ಅಥವಾ ನಿಮಗೆ ಸಪ್ರೇಟ್ ಬೇಕು ಅಂದರೆ ಜೀಪ್ ಕೂಡ ತೊಗೊಳ್ಬೋದು. ಆ್ಯಂಡ್ ಬಸ್ಸಲ್ಲಿ AC ಆ್ಯಂಡ್ ನಾನ್ AC ಎರಡೂ ಕೂಡ ಅವೈಲಬಲ್ ಇರುತ್ತೆ. ಸೊ ನಾವು ತೊಗೊಂಡಿದ್ದು ನಾನ್ AC ಬಸ್ನ ತೊಗೊಂಡು ನಮ್ಮ ಹೋಲ್ ಗ್ಯಾಂಗ್ ಏನಿತ್ತು ಟೋಟಲ್ 6 ಮೆಂಬರ್ಸ್ ದೊಡ್ಡವರು, ಇನ್ನು 3 ಸಣ್ಣ ಸಣ್ಣ ಪುಟಾಣಿಗಳು, ಇವರನ್ನೆಲ್ಲ ಕರ್ಕೊಂಡು ನಾವು ಸಫಾರಿಗೆ ಫಸ್ಟ್ ಹೋದ್ವಿ. ಸೊ ಇಲ್ಲಿ ನಮ್ಮ ಪುಟಾಣಿದು ಇದು ಫಸ್ಟ್ ಟೈಮ್ ಸಫಾರಿ ವಿಸಿಟ್. ಅವಳಿಗೆ ವಿಂಡೋ ಸೈಡ್ ಕೂರಿಸ್ಬಿಟ್ಟಿದ್ವಿ. ಅವಳಿಗೆ ಈ ಥರ ಎಲ್ಲ ಗಾಳಿ ವಿಂಡೋ ಎಲ್ಲ ಓಪನ್ ಮಾಡ್ಕೊಂಡು ಹೋಗಿ ಇದು ಕೂಡ ರೂಢಿ ಇಲ್ಲ. ಅವಳಿಗೆ ಏನಿದ್ರು ಕ್ಲೋಸ್ಡ್ ಡೋರಲ್ಲಿ ಕಾರಲ್ಲಿ ಅಷ್ಟೇ ಓಡಾಡಿ ರೂಢಿ ಇರೋದು. ಸೊ ಹಾಗಾಗಿ ಸ್ವಲ್ಪ ಗಾಳಿ ಅಂತ ಈ ಕಡೆ ಟರ್ನ್ ಆಗ್ತಾಯಿದ್ಲು. ಸೊ ಇಲ್ಲಿ ನಾವು ಹೋಗ್ತಾ ಇದ್ದಂಗೆ ನಿಮಗೆ ಫಸ್ಟ್ ವಿಸಿಟ್ ಅಂದರೆ ಫಸ್ಟ್ ನಾವು ನೋಡಿದಂಥದ್ದು ಯಾವುದಂದರೆ ಕ್ರೊಕೊಡೈಲ್. ಸೊ ಇಲ್ಲಿ ನೋಡ್ಬೋದು, ಎಲ್ಲನೂ ಕೂಡ ಸ್ವಲ್ಪ ಝೂಮ್ ಹಾಕಿ ನೋಡಬೇಕಿತ್ತು. ಸೊ ಹಾಗೆ ನಮ್ಮ ಹಸ್ಬೆಂಡ್ ಕೂಡ ಎಲ್ಲನೂ ವೀಡಿಯೋನ ಕ್ಯಾಪ್ಚರ್ ಮಾಡಿದ್ದಾರೆ. ಸೊ ನೋಡಿ ಹೇಗಿದೆ ಅಂತ. ಆರಾಮ್ಸೆ ಅಲ್ಲಿ ಬಲ್ಕೊಂಡ್ಬಿಟ್ಟಿತ್ತು ಕ್ರೊಕೊಡೈಲ್ ಎಷ್ಟು ಅಂದರೆ ಒಂದು 3 to 4 ಕ್ರೊಕೊಡೈಲ್ಸ್ ಏನೋ ಇತ್ತು ಅಷ್ಟೇ. ಸೊ ಇದಾದಮೇಲೆ ನಮಗೆ ನೆಕ್ಸ್ಟ್ ವಿಸಿಟ್ ಕೊಟ್ಟಿದ್ದು ಯಾವುದು ಅಂದರೆ ಮ್ಯಾಕ್ಸಿಮಮ್ ನಂಬರಲ್ಲಿ ಇರೋವಂಥ ಈ ಡೀರ್ಗಳು. ಮೇ ಬಿ ಈ ಜಿಂಕೆಗಳನ್ನ ಎಲ್ಲ ಲಯನ್ ಮತ್ತು ಟೈಗರ್ಗೆ ಫುಡ್ಡಾಗಿ ಕೊಡ್ತಾರೆ ಅನಿಸುತ್ತೆ. ಸೊ ಹಾಗಾಗಿ ಮ್ಯಾಕ್ಸಿಮಮ್ ನಂಬರಲ್ಲಿ ಈ ಜಿಂಕೆಗಳೇ ಕಾಣಿಸಿದ್ದು. ಅದಕ್ಕೆ ಮತ್ತು ಕುಡಿಯೋಕೆ ನೀರಿನ ವ್ಯವಸ್ಥೆ ಆಗಿರ್ಬೋದು, ಎಲ್ಲ ಆಗಿರ್ಬೋದು, ಎಲ್ಲನೂ ತುಂಬ ಚೆನ್ನಾಗಿದೆ. ಸಖತ್ತು ಗ್ರೀನರಿ. ಅದು ಜುಲೈ ಮಂತ್ ಅಲ್ವಾ. ಸೊ ಈ ಜುಲೈ ಮಂತಲ್ಲಿ ಗ್ರೀನರಿ ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ಅವಕ್ಕೆ ಒಳ್ಳೆಯ ಫುಡ್ ಆಗಿರ್ಬೋದು, ವಾಟರ್ ಆಗಿರ್ಬೋದು, ಎಲ್ಲ ತುಂಬ ಚೆನ್ನಾಗೇ ಸೋರ್ಸ್ ಇತ್ತು. ಆ್ಯಂಡ್ ತುಂಬಾ ಸ್ಪೇಸ್ ಇದೆ. ನೋಡಿ ಆನೆಗಳು ಹೇಗೆ ತಿಂತಾ ಇದೆ ಅಂತ, ತಿನ್ನೋದೇ ಕೆಲಸ ಅನ್ನೋ ಥರ ತಿಂತಾ ಇದೆ. ನನ್ನ ಪರ್ಸ್ನಲ್ ಫೇವ್ರೆಟ್ ಅನಿಮಲ್ ಅಂದರೆ ಈ ಆನೆಗಳು. ಆ್ಯಂಡ್ ಇದು ಹೊರಗಡೆ ಸಫಾರಿಕ್ಕಿಂತ ಝೂ ಅಲ್ಲಿರೋ ಆನೆಗಳು ತುಂಬಾ ಚೆನ್ನಾಗಿ ಎಂಟರ್ಟೈನ್ ಮಾಡಿದ್ವು ಎಲ್ಲರೂ. ಎಷ್ಟು ನೀಟಾಗಿ ಲೈನಲ್ಲಿ ಬರ್ತಾಯಿದ್ವು. ಇನ್ನು ನಮ್ಮ ಪುಟಾಣಿಗೆ ಹೊರಗಡೆ ಟಿ ವಿಲಿ ನೋಡೋಕ್ಕಿಂತ ಎಕ್ಸೈಟ್ಮೆಂಟ್ ಅಲ್ಲೇ ಟಿ ವಿಲೇ ಜಾಸ್ತಿ ತೋರಿಸ್ತಾಳೆ ಹೊರತು ಹೊರಗಡೆ ತುಂಬಾ ತೋರಿಸ್ತಾ ಇರಲಿ ಇಂಡಿಯಾಲಾಗೆ. ಬಟ್ ಎಲಿಫೆಂಟ್ ನೋಡಿದ ತಕ್ಷಣ ಅವಳಿಗೆ ಸಖತ್ತು ಒಂಥರ ಜೋಶ್ ಬಂತು ಅಂತಲೇ ಹೇಳ್ಬೋದು. ಆ್ಯಂಡ್ ಅದರಲ್ಲಿ ನೋಡಿ ಬೇಬಿ ಎಲಿಫೆಂಟ್ಸ್ಗಳು ಎಷ್ಟು ಚೆನ್ನಾಗಿದೆ. ಪುಟ್ಟು ಮೇ ಬಿ 1 or 2 months 2 monthsಗಿಂತ ಇನ್ನೂ ಸಣ್ಣ ಮರಿಗಳು ಅನ್ಬೋದು. ಆ್ಯಂಡ್ ನೆಕ್ಸ್ಟ್ ನಮಗೆ ವೆಲ್ಕಮ್ ಮಾಡೋಕ್ಕೆ ರೆಡಿಯಾಗಿದ್ದು ಈ ಕರಡಿಗಳು, ಈ ಬೇರ್ಗಳು. ರೋಡಲ್ಲೇ ಆರಾಮ್ಸೆ ಕುತ್ಕೊಬಿಟ್ಟಿದೆ. ಮೂವ್ ಆಗೋಕ್ಕೆ ಬಿಡ್ತಾ ಇಲ್ಲ ನಮ್ಮ ವೆಹಿಕಲ್ ಮತ್ತು ನಮ್ಮ ಫ್ರೆಂಡ್ ವೆಹಿಕಲ್ಸ್. ಇದಾದಮೇಲೆ ನಾನೇನು ಕಮ್ಮಿ ಅನ್ನೋ ಹಾಗೆ ಚೀತಾ ಬಂದು ಕುತ್ಕೊಬಿಡ್ತು. ಈ ಚೀತಾವಂತೂ ಗಾಡಿ ಮಧ್ಯ ಬಂದು ಕುತ್ಕೊಂಡ್ಬಿಟ್ಟಿದೆ. ಗಾಡಿ ಒಂದು ಚೂರು ಮೂವ್ ಮಾಡೋಕ್ಕಾಗ್ತಿಲ್ಲ, ಆ ಥರ ಅಡ್ಡ ಹಾಕ್ಬಿಟ್ಟಿತ್ತು ನಮಗೆ. ಮಾತ್ರ ಒಳ್ಳೆ ಚೆನ್ನಾಗಿ ರೋಡಲ್ಲಿ ಬಂದು ಪೋಸ್ ಕೊಡ್ತಾ ಇದ್ವು. ಈ ಚೀತಾಗಳು ಅಷ್ಟೇ ನಂಬರ್ ತುಂಬಾ ಕಮ್ಮಿ ಅಂತ ಹೇಳ್ಬೋದು. ಅನಿಮಲ್ಸ್ ವೈಸ್ ಬಂದರೆ ತುಂಬಾ ಕಮ್ಮಿ ಅನಿಮಲ್ಸ್ ಇದೆ ಸಫಾರಿಲಿ. ಇದಕ್ಕಿಂತ ನಮ್ಮ ಶಿವಮೊಗ್ಗ ಲಯನ್ ಸಫಾರಿ, ಟೈಗರ್ ಆ್ಯಂಡ್ ಲಯನ್ ಸಫಾರಿಲೇ ತುಂಬ ಅನಿಮಲ್ಸ್ ಇದೆ. ಅದಾದಮೇಲೆ ಇಲ್ಲಿ ನೋಡಿ, ಒಂದು ಲಯನ್ ಇನ್ನೊಂದು ಲಯನೆಸ್ ಎರಡೂ ಕೂಡ ಇದ್ವು. ಸೊ ಅದರಲ್ಲಿ ಒಂದು ಲಯನ್ ಒಬ್ಬರು ಸ್ಪೆಷಲ್ ಎಂಟ್ರಿ ತೊಗೊಂಡು ಬಂದಿದ್ರು ಅಲ್ಲಿ. ಸೊ ನಿಯರಿಂದ ವಿಸಿಟ್ ಮಾಡಲಿಕ್ಕೆ. ಸೊ ಅವರು ನೋಡಿದ ತಕ್ಷಣ ಸ್ಮೆಲ್ಲಿಗೋ ಏನಕ್ಕೋ ಗೊತ್ತಿಲ್ಲ, ಫುಲ್ ಎದ್ದು ಕುತ್ಕೊಂಡು ಫುಲ್ ಅವರಿಗೆ ಅಟ್ಯಾಕ್ ಮಾಡೋ ಥರನೇ ಹೋಗ್ತಾ ಇತ್ತು. ಹೇಗೆ ಹೋಗ್ತಾ ಇದೆ ನೋಡಿ. ಇನ್ನು ಮುಂದೆ ಹೋದರೆ ಅದಕ್ಕಿಂತ ದೊಡ್ಡದಾಗಿರೋಂತಹ ಈ ಟೈಗರ್, ಸಿಂಹಕ್ಕಿಂತ ನನಗೆ ಈ ಹುಲಿ ತುಂಬಾ ಇಷ್ಟ ಆಯಿತು. ಅದು ಕ್ಲೋಸಪ್ಪಲ್ಲಿ ನಮ್ಮ ವ್ಯಾನಿಗೆ ಬಂದು ಒಂದು ಕ್ಲೋಸಪ್ನ ಕೂಡ ಕೊಡ್ತು. ನಮ್ಮ ಪುಟಾಣಿ ಅಂತೂ ಫುಲ್ ಹೆದರ್ಕೊಬಿಟ್ಲು. ನೋಡಿ ಅವ್ರನ್ನ ಎಷ್ಟು ಬಿಡ್ದಂಗೆ ಹೇಗೆ ಅಟ್ಯಾಕ್ ಮಾಡೋ ಥರ ಮೂವ್ ಆಗ್ತಾ ಇದೆ ಅಂತ.
ಸಫಾರಿಲಿ ಅನಿಮಲ್ಸ್ ತುಂಬಾ ಕಮ್ಮಿ ಇತ್ತು. ಇದಾದಮೇಲೆ ನಾವು ಝೂ ಕಡೆ ಬಂದ್ವಿ. ಸೊ ಝೂ ನೋಡೋಕ್ಕೆ ನಮಗೆ ಮಕ್ಳನ್ನ ಇಟ್ಕೊಂಡು ಓಡಾಡೋಕ್ಕಾಗಲ್ಲ ಅಂತ ಹೇಳಿ ಈ ಒಂದು ಎಲೆಕ್ಟ್ರಿಕ್ ಕಾರ್ನ ತೊಗೊಂಡ್ವಿ. ಸೊ ಇದು ಬಂದು ಪರ್ ಹೆಡ್ 100 ರೂಪಿ ಆ್ಯಂಡ್ ಎಲ್ಲ ಕಡೆ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋದಾಗ 1 ಮಿನಿಟ್ ಟೈಮ್ ಕೊಡ್ತಾರೆ. ನೀವು ಇಳಿದ್ಬಿಟ್ಟು ಹೋಗಿ ನೋಡ್ಕೊಬರ್ಬೋದು, ಇಲ್ಲ ಗಾಡೀಲಿ ಕೂರ್ತೀನಿ ಅಂದರೂ ಓಕೆ. ಸೊ ನಿಯರ್ ಬೈ ಇದ್ದಾಗ ಒಂದು ಕಡೆ ಡ್ರಾಪ್ ಮಾಡಿ ಹೋಗ್ಬಿಡ್ತಾರೆ, ಆಮೇಲೆ ಬೇರೆ ಯಾವ್ದಾದ್ರು ವೆಹಿಕಲ್ ಅವರು ಪಿಕ್ ಮಾಡ್ತಾರೆ ನಮಗೆ. ಸೊ ಆ ಥರ ಇತ್ತು. ಸೊ ಹಾಗಾಗಿ ನಾವು ಎಲೆಕ್ಟ್ರಿಕ್ ಕಾರ್ನ ತೊಗೊಂಡ್ಬಿಟ್ವಿ. ಸೊ ಇಲ್ಲಿ ಅಷ್ಟೇ ಝೀಬ್ರಾ ಇದೆ, ದೆನ್ ಜಿರಾಫೆ ಇದೆ, ದೆನ್ ಎಷ್ಟೊಂದು ರೀತಿ ಬರ್ಡ್ಸ್ಗಳೆಲ್ಲ ಇದೆ. ಆ್ಯಂಡ್ ಈ ಬರ್ಡ್ಸಿನೆಲ್ಲ ನಾನು ಕ್ಯಾಪ್ಚರ್ ಮಾಡಿದೆ, ಬಟ್ ಒಂದು ಕ್ಯಾಪ್ಚರ್ ಮಾಡಿಲ್ಲ. ಯಾವುದು ಅಂದರೆ ಸ್ನೇಕ್. ನನಗೆ ಪರ್ಸ್ನಲಿ ಸ್ನೇಕ್ ಅಂದ್ರೇ ಆಗಲ್ಲ, ಹೆಸರು ಕೇಳ್ತಾ ಇದ್ರೇ ಏನೋ ಒಂಥರ ಅನಿಸುತ್ತೆ. ಸೊ ಹಾಗಾಗಿ ಅದೊಂದನ್ನು ನಾನು ಕ್ಯಾಪ್ಚರ್ ಮಾಡಿಲ್ಲ. ಆ್ಯಂಡ್ ಟರ್ಟಲ್ಸ್ಗಳು ತುಂಬಾ ಇತ್ತು. ಸೊ ಇದು ನೋಡಿದಾಗಿಂದ ನಮ್ಮ ಪುಟಾಣಿ ಈವನ್ ಬುಕ್ಕಲ್ಲಿ ನೋಡಿದ್ರು ಕೂಡ ಐಡೆಂಟಿಫೈ ಮಾಡ್ತಾಳೆ. ಅದು ಸ್ವಿಮ್ ಮಾಡೋದನ್ನು ಕೈ ಎಷ್ಟು ಚೆನ್ನಾಗಿ ಸ್ವಿಮ್ ಮಾಡ್ತಾ ಇತ್ತು ಅಂತ ಕೂಡ ಹೇಳ್ತಾ ಇದ್ಲು. ಅದನ್ನು ತುಂಬ ಹೊತ್ತವಳು ಅಬ್ಸರ್ವ್ ಮಾಡಿದ್ಲು. ಅವಳು ಏನೇ ಆದರೂ ಅಷ್ಟೇ ಒಂದು ಅಬ್ಸರ್ವ್ ಮಾಡಿದ್ರೆ ಕೀನ್ ಅಬ್ಸರ್ವೇಷನ್ ಇರುತ್ತೆ. ಸೊ ಹಾಗಾಗಿ ತುಂಬ ಚೆನ್ನಾಗಿ ಅಬ್ಸರ್ವ್ ಮಾಡ್ತಾಳೆ. ಆ್ಯಂಡ್ ಇಲ್ಲಿ ನೋಡ್ಬೋದು, ಅದೆಲ್ಲ ನಾನು ಸ್ಟ್ಯಾಚು ಅಂದ್ಕೊಬಿಟ್ಟೆ ನಿಜವಾಗ್ಲೂ ಏನಾರು ಮಾಡೆಲ್ ಥರ ಮಾಡಿಟ್ಟಿದ್ದಾರೆ ಅಂತ. ಇಲ್ಲ, ಇಟ್ಸ್ ರಿಯಲ್. ಅಷ್ಟು ಚೆನ್ನಾಗಿತ್ತು. ಆ್ಯಂಡ್ ಹೊರಗಡೆ ಈ ಲಯನ್ನಂತೂ ಎಷ್ಟು ಕೂಗ್ತಾ ಇತ್ತು ಅಂದರೆ ನಾನು ಯಾವುದೋ ಸ್ಪೀಕರ್ ಹಾಕಿ ಸೌಂಡ್ ಹಾಕಿ ಬಿಟ್ಬಿಟ್ಟಿದ್ದಾರೆ ಅಂದ್ಕೊಂಡಿದ್ದೆ. ಬಟ್ ನಾವು ದೂರದಲ್ಲಿದ್ವಿ, ಹಾಗಾಗಿ ಸಡನ್ನಾಗಿ ಹೋಗಿ ನೋಡೋ ಅಷ್ಟೊತ್ತಿಗೆ ಅದು ಅದ್ರ ರೋರಿಂಗ್ನ ಸ್ಟಾಪ್ ಮಾಡಿಬಿಟ್ಟಿತ್ತು. ತುಂಬ ಚೆನ್ನಾಗಿ ಸೌಂಡ್ ಮಾಡ್ತಾ ಇತ್ತು. ಅಲ್ಲಿ ಒಂದು ಗಾಯ ಆಗಿರೋ ಚೀತಾನ ಬೋನಲ್ಲಿ ಕರ್ಕೊಂಡು ಹೋಗ್ತಾಯಿದ್ರು. ಆ ಸ್ಮೆಲ್ಲಿಗೆ ಇದು ಅಷ್ಟು ರಿಯಾಕ್ಟ್ ಮಾಡ್ತಾಯಿತ್ತು, ಮೂವ್ ಆಗ್ತಾಯಿತ್ತು, ಎದ್ದಿದ್ಕೊಂಡು ತುಂಬ ಅಂದರೆ ಸಖತ್ತಾಗಿ ಎಂಟರ್ಟೈನ್ ಮಾಡ್ತು. ನನಗನ್ನಿಸ್ದಂಗೆ ಮೈಸೂರು ಝೂನೇ ತುಂಬ ದೊಡ್ಡದಿದೆ ಅಂತ ಅನ್ನಿಸ್ತು, ಅಥವಾ ನಾವು ಎಲೆಕ್ಟ್ರಿಕ್ ಗಾಡಿ ತೊಗೊಂಡಿದ್ದಕ್ಕೂ ಏನೋ ತುಂಬ ಕಮ್ಮಿ ಅನ್ನಿಸ್ತು, ಏನೋ ಗೊತ್ತಿಲ್ಲ. ಸೊ ಇದಾದಮೇಲೆ ನಾವಂತೂ ಸಖತ್ ಎಂಜಾಯ್ ಮಾಡಿ ಒಂದು ಒಳ್ಳೆ ಔಟಿಂಗ್ನ ನೋಡ್ಕೊಬಂದ್ವಿ. ಸೊ ಇದಾಗಿತ್ತು ನಮ್ಮ ಶನಿವಾರದ ಟ್ರಿಪ್. ಹೋಪ್ ಯು ಗೈಸ್ ಆಲ್ಸೋ ಎಂಜಾಯ್ಡ್ ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ಈ ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಸೊ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. ಆ್ಯಂಡ್ ನಾವಂತೂ ಸಖತ್ ಎಂಜಾಯ್ ಮಾಡಿದ್ವಿ. ನಮ್ಮ ಪುಟಾಣಿದು ಫಸ್ಟ್ ವಿಸಿಟ್ ಅಂತೂ ಅವ್ರ ಜೊತೆ ಫ್ರೆಂಡ್ಸ್ ಜೊತೆಗಂತೂ ತುಂಬಾ ಚೆನ್ನಾಗಿತ್ತು.